ಅತ್ಯಂತ ಉತ್ಕೃಷ್ಟವಾದದ್ದನ್ನು ಬರೆದಿದ್ದೇನೆ ಅಂತ ನನಗೆ ಅನಿಸುವುದಿಲ್ಲ, ಇನ್ನು ಬರೀಲಿಕ್ಕೆ ಇದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಪುರುಷ ಬರಹಗಾರರನ್ನೇ ನಾವು ಹೆಚ್ಚು ಹೆಚ್ಚು ನೋಡಿದ್ದೇವೆ. ಶೇಕ್ಸ್ಪಿಯರ್ ನೋಡಿದ್ದೇವೆ, ಶೇಕ್ಸ್ಪಿಯರಿ ನೋಡ್ಲಿಲ್ಲ. ಈಗ ನಾವು ಡ್ಯಾಶ್ ಮಗ ಅಂತ ಹೇಳುವಾಗ ಬಳಸ್ತಾರೆ, ಹೆಣ್ಣು ಮಕ್ಕಳಿಗೆ ಕೆಟ್ಟ ಪದಗಳನ್ನು ಬಳಸ್ತಾರೆ. ಒಬ್ಬ ಹುಡುಗನಿಗೆ ಬಳಸಿದ್ರು ಕೂಡ ಡ್ಯಾಶ್ ಮಗ ಹೇಳುವಾಗ ಅದು ಹೆಣ್ಣಿಗೆ ತಾಗುವಂತ. ಹಣದ ಹಿಂದೆ ಹೋದ ಹಾಗೆ ಹಿಂದೆ ನಾವು ನವಿಲುಗರಿಯನ್ನು ಪುಸ್ತಕದೊಳಗೆ ಇಟ್ಟು ಮರಿ ಹಾಕಿತ ನೋಡ್ತಿದ್ದೆವು. ಈಗ 2,000 ರೂಪಾಯಿ ನೋಟ್ ಇಟ್ಟು ಮರಿ ಹಾಕಿತ ನೋಡುವಂತಹ ಕಾಲದಲ್ಲಿ ಇದ್ದೇವೆ. ಮೇಡಮ್, ನೀವು ಆಗ್ಲೇ ನಾವು ಮಾತಾಡಬೇಕಾದ್ರೆ ತಾವು ಹೇಳಿದ್ರಿ, ತಾವು ತುಂಬಾ ಅನೇಕ ಕೃತಿಗಳನ್ನ ನೀವು ರಚಿಸಬೇಕಾದ್ರೆ ನಿಮ್ಮ ಕುಟುಂಬದ ಪ್ರಭಾವ ಇದೆ, ಸಾಮಾಜಿಕ ಪ್ರಭಾವ ಇದೆ, ಹಾಗೂ ನಿಮ್ಮ ಮಾವನವರು ಕೂಡ ರಂಗಕರ್ಮಿಗಳು ಹೌದು, ಅದರದ್ದು ಕೂಡ ನಿಮ್ಮ ಮೇಲೆ ಪ್ರಭಾವ ಜಾಸ್ತಿ ಬೀರಿದೆ. ನಾಟಕವನ್ನು ರಚಿಸಬೇಕಾದ್ರೆ ನಿಮಗೆ ನಾಟಕ ಮತ್ತೆ ಕಾದಂಬರಿ, ಕವನ ಸಂಕಲನ ಹೆಚ್ಚು ನಿಮಗೆ ಆತ್ಮೀಯ ಅಂತ ಕೂಡ ತಾವು ಹೇಳ್ತಿದ್ರಿ. ಈ ವಿಚಾರದಲ್ಲಿ ನಿಮಗೆ ನಮ್ಮ ಸಾಹಿತ್ಯ ಲೋಕದಲ್ಲಿ ಯಾವ ಕವಿ ಅಥವಾ ಲೇಖಕ ಅಂತ ಯಾರಾದರೂ ನಿಮಗೆ ಆದರ್ಶಪ್ರಾಯ ಅಥವಾ ಅವರ ತತ್ವಗಳನ್ನ, ಅವರ ಶೈಲಿಯನ್ನ ನೀವೇನಾದರೂ ಅನುಕರಿಸ್ತೀರಾ ಅಥವಾ ನೀವು ಆದರ್ಶಪ್ರಾಯವಾಗಿ ನೀವೇನಾದರೂ ಕನ್ಸಿಡರ್ ಮಾಡ್ಕೊಂಡಿದ್ದೀರಾ? ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಾನು ಎನ್ನುವುದು ನಾನಲ್ಲ. ಯಾಕೆಂತ ಹೇಳಿದ್ರೆ ಬಾಲ್ಯದಿಂದ ಓದಿರುವಂತಹ, ಬಾಲ್ಯದಲ್ಲಿ ಹಾಡಿರುವ ಶಿಶುಪ್ರಾಸಗಳಿರ್ಬೋದು, ಪಂಜಮಂಗೇಶ್ವರಾಯರ ಕಥೆಗಳಿರ್ಬೋದು, ಚಂದಮಾಮದ ಕಥೆಗಳಿರ್ಬೋದು, ಎಲ್ಲ ಹಿರಿಯರು, ಯಶವಂತ ಚಿತ್ತಾಲರು, ಕಾರಂತರು, ಶಿವರಾಮ್ ಕಾರಂತರು, ಕುವೆಂಪು, ಬೇರೆ ಬೇರೆ ಕೃತಿಗಳನ್ನು ನಾನು ಓದಿದ್ದೇನಲ್ಲ, ಭೈರಪ್ಪನವರು, ಅನಂತಮೂರ್ತಿಯವರು, ಹೀಗೆ ಇವರೆಲ್ಲರ ಕೃತಿಗಳನ್ನು ನಾನು ಓದಿರುವುದರಿಂದ ಅವರಿಗೆಲ್ಲ ನಾನು ಋಣಿಯಾಗಿರ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಅವರ ಓದು ನನ್ನೊಳಗೆ ಒಂದು ಭಾಷೆಯನ್ನು ರೂಪಿಸಿತು, ನನ್ನೊಳಗೆ ಸಾಹಿತ್ಯದ ಒಲವನ್ನು ಹುಟ್ಟಿಸಿತು. ಬರೀ ಕುಟುಂಬದ ಅಜ್ಜಿ ಹಾಡಿದ ಪುರಂದರದಾಸರ ಕೀರ್ತನೆ, ಕನಕದಾಸರ ಕೀರ್ತನೆ, ದಾಸರ ಕೀರ್ತನೆಗಳು ಇವುಗಳು ಮಾತ್ರ ಅಲ್ಲ. ಆ ಕೀರ್ತನೆ ಆ ಪುರಂದರದಾಸರಿಗೂ ನಾನು ಋಣಿಯಾಗಬೇಕು, ಕನಕದಾಸರಿಗೂ ಋಣಿಯಾಗಬೇಕು, ಬಾಲ್ಯದಿಂದ ಕೇಳಿದ ಶಿಶುಪ್ರಾಸಗಳಿಗೂ ನಾನು ಋಣಿಯಾಗಬೇಕು. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳ ಆಡುವನು, ಆ ಪಂಜಮಂಗೇಶ್ವರಾಯರು ಎಂತಹ ಶಿಶುಪ್ರಾಸ. ಆಡಿನ ಮರಿ ಓಡಬೇಡಲೇ ಅಂತ ಹೇಳಿ ಬರೇ ಒಂದು ಯಕ್ಷಗಾನದ ಪ್ರಭಾವದಲ್ಲಿ ಅವರು ದಾಗಿನ್ನ ತಿನ್ನಕ್ಕ ದಿನ್ನ, ದಾಗಿನ್ನ ತಿನ್ನಕ್ಕ ದಿನ್ನ, ಈ ಲಯದಲ್ಲಿ ಅವರು ಬರೆದಿದ್ದಾರೆ. ಆಡಿನ ಮರಿ ಓಡಬೇಡಲೇ ನೋಡಿ ನನ್ನನು, ಅರಸಿನೆಲೆಯನು ಹುರುಳಿ ಎಲೆಯನು, ಅರಸಿನೆಲೆಯನು ಅರಳಿ ಎಲೆಯನು, ಹುರುಳಿ ಕಡಲೆಯ ಕಲಸಿ ಕೊಡುವೆನು, ಮಾತನಾಡದೆ ಎನ್ನ ನೋಡದೆ ಏತ ಕೊಡುವೆ ಆಡಿನ ಮಗು. ಕೊನೆಗೆ ಮಗು ಆಡು 4 ಕಾಲಲ್ಲಿ ನಡೆದು ಮನುಷ್ಯ ಆಗ್ತದೆ, ಮನುಷ್ಯನ ಮಗು ಆಗ್ತದೆ. ಮಗು 4 ಕಾಲಲ್ಲಿ ಅಂಬೆ ಹಾಕಿ ಆಡಾಗ್ತದಲ್ಲ. ಆ ಒಂದು 2 ಸಾಲಿನ 6 ಸಾಲಲ್ಲಿ ಅವರು 6 ಕಾಲುಗಳನ್ನು ತೋರಿಸ್ತಾರಲ್ಲ, ಆ ಒಂದು ದಾಗಿನ ತಿನ್ನಕ ಆ ಲಯದಲ್ಲಿಯೇ ಎಂತೆಂತಹ ಕವನಗಳು, ಆ ಕವಿತೆಗಳು. ಈ ಎಲ್ಲದರಿಂದ ನಾನು ಒಂದು ಈಗ ಬರಿತಾ ಇದ್ದೇನೆ ಅಂತ ಹೇಳಿ ನಾನು ಬರೆಯುವುದು ಶ್ರೇಷ್ಠ ಅಂತ ನಾನು ಹೇಳುವುದಿಲ್ಲ. ಯಾಕಂದ್ರೆ ಅವರೆಲ್ಲರ ಋಣ ನನ್ನ ಮೇಲೆ ಇದೆ, ನಾನು ಅದನ್ನು ತೀರಿಸ್ಲಿಕ್ಕಾಗದ ಋಣ. ನನಗೆ ಬಹಳ ಪ್ರೀತಿಯಾದದ್ದು ಬಾಲ್ಯದಲ್ಲಿ ಶಿವರಾಮ್ ಕಾರಂತರ ಕಾದಂಬರಿಗಳು. ಮರಳಿ ಮಣ್ಣಿಗೆಯನ್ನು ಇವತ್ತಿಗೂ ನಾನು ಎಷ್ಟೋ ಸಲ ಮತ್ತೆ ಮತ್ತೆ ಓದುವುದುಂಟು. ಆ ಮರಳಿ ಮಣ್ಣಿಗೆ ಮತ್ತೆ ಸನ್ಯಾಸಿಯ ಬದುಕು ಇರ್ಬೋದು, ಧರ್ಮರಾಯನ ಸಂಸಾರ ಇರ್ಬೋದು, ಬಹಳ ಅದ್ಭುತವಾದ ಕೃತಿಗಳು ಕಾರಂತರ ಕಾದಂಬರಿಗಳು. ಅದೇ ರೀತಿಯಲ್ಲಿ ನಮ್ಮ ಮಲೆಗಳಲ್ಲಿ ಮದುಮಗಳಿರ್ಬೋದು, ಕಾನೂರು ಹೆಗ್ಗಡತಿ ಇರಬಹುದು, ಅದು ಕೂಡ ಚಿತ್ತಾಲರ 3 ದಾರಿಗಳು ಕಾದಂಬರಿಗಳು, ಇವುಗಳು ಎಲ್ಲವೂ ನನ್ನ ಮೇಲೆ ಪ್ರಭಾವವನ್ನು ಬೀರಿದೆ. ತಿರುಮಲೇಶ್, KV ತಿರುಮಲೇಶ್ ಎಂತೆಂತಹ ಕೃತಿಗಳನ್ನು ಕೊಟ್ಟರು. ಹೆಸರು ಕುಟ್ಟಿ ಚಾತ, ಮಹಾ ಕೆಟ್ಟ ಭೂತ, ಒಂದು ದಿನ ಕಾಡಿನಲ್ಲಿ ತಿರುವಲೆ, ಮಕ್ಕಳಿಗೆ ಬೇಕಾದದ್ದು ಕುಟ್ಟಿ ಜಾತ ಭೂತದ ಕಥೆ, ಕಥನ ಕವಿತೆ. ಕುಣಿ ಕುಣಿವಳು ಕುಂಬಾರ ಗಿತ್ತಿ, ನಾವು ನಿನಾದ ಅಂತ ಹೇಳಿ ಒಂದು ಬಳಗ, ಗುರುರಾಜ್ ಮಾರ್ಪಳ್ಳಿ ಸಂಗೀತ ನಿರ್ದೇಶನ ಮಾಡಿ, ನನ್ನ ಅಣ್ಣ ಪಂಡಿತ್ ರವಿಕಿರಣ್ ಮಣಿಪಾಲ, ಇನ್ನೊಬ್ಬ ಶಶಿಕಿರಣ್ ಮಣಿಪಾಲ, ಅವನು ತಬ್ಲಾ ವಾದಕ, ಇವನು ಸಂಗೀತಗಾರ. ನಾವು ನಿನಾದ ಬಳಗದಲ್ಲಿ ಹಾಡ್ಲಿಕ್ಕೆ ಹೋಗ್ತಿದ್ದೆವು ಎಲ್ಲ ಭಾವಗೀತೆ ಬೇರೆ ಬೇರೆ ಅವರ ತಿರುಮಲೇಶ್ ಅವರ ಕವಿತೆಗಳು, ಕೆಲವು ವಚನಗಳು, ಮತ್ತೆ ಡುಂಡಿರಾಜರ ಕವಿತೆಗಳು, ಎಂತೆಂತಹ ಕವಿತೆಗಳು. ಅವರು ಇವಾಗ ಹನಿಕವಿ ಅಂತ ಹೇಳುದಲ್ವಾ, ನಾವು ದೊಡ್ಡ ದೊಡ್ಡ ದೀರ್ಘ ಕವಿತೆಗಳನ್ನೆಲ್ಲ ಬರೆದಿದ್ದಾರೆ ಅವರು. ಅವುಗಳನ್ನೆಲ್ಲ ನಾವು ಹಾಡ್ತಾ ಇದ್ದೆವು. ಮತ್ತೆ ಬೇಂದ್ರೆಯವರ ಮಾಯಾ ಕಿನ್ನರಿ, ಕುವೆಂಪು ಅವರ ಮನೆ, ನನ್ನ ಮನೆ, ಇಂಥ ಬಹಳ ಕವಿತೆಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರಿವೆ. ಹಾಗೆ ಹಾಡ್ಲಿಕ್ಕೆ ಹೋದದ್ರಿಂದ PUC ಯಲ್ಲಿರುವಾಗಲೇ ನಾನು ಅವರೊಟ್ಟಿಗೆ ಹಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಇವು ಎಲ್ಲದರ ಪ್ರಭಾವದಿಂದ ನಾನು ಇವತ್ತು ನಾನಾಗಿದ್ದೇನೆ.
ಇಲ್ಲರೆ ನನಗೆ ಅಸ್ತಿತ್ವವೇ ಇರಲಿಲ್ಲ. ಈಗ ನಾನಂತ ಹೇಳ್ಕೊಳ್ಳಿಕ್ಕೂ ನಾಚಿಕೆ ಆಗ್ತದೆ, ಯಾಕಂದ್ರೆ ನಾನಲ್ಲ. ಎಲ್ಲ ಇಡೀ ಪರಂಪರೆಯೇ ನನ್ನೊಳಗೆ ಇದೆ. ಇವರು ಹೇಳ್ತಾರಲ್ಲ, ಅಡಿಗರು ಗೊನೆ ಬಿಟ್ಟ ಬಾಳೆ ಹಳಸುವುದು ಜೀವನ್ಮುಕ್ತ, ಹಿಂಡುಗಳಲ್ಲಿ ಪ್ರಾಣ ಊರಿ ಅಂತ ಹೇಳ್ತಾರೆ ಒಂದು ಮಾತು ಅಡಿಗರು ಒಂದು ಕವಿತೆಯಲ್ಲಿ. ಗೊನೆ ಬಿಟ್ಟ ಮೇಲೆ ಬಾಳೆ ಗಿಡ ಅದು ಸತ್ತು ಹೋಗ್ತದೆ, ಆದ್ರೆ ಅದರ ಬಾಳನ್ನು ಮರಿಗಳಿಗೆ ಕೊಟ್ಟಿರ್ತದೆ, ಬುಡದಲ್ಲಿ ಮರಿಗಳು ಹುಟ್ಟಿರ್ತವೆ. ನಮ್ಮ ಎಲ್ಲ ನಾವು ಪರಂಪರೆಗೆ ಕೊಡ್ತಾ ಹೋಗ್ತೇವೆ. ನನ್ನ ಮಗನಿಗೆ, ನನ್ನ ಶಿಷ್ಯರಿಗೆ ಏನೆಲ್ಲ ಹೋಗ್ತದೆ, ನನ್ನ ಬಾಳು ಇಲ್ಲಿಗೆ ಮುಗಿಯುವುದಿಲ್ಲ. ನಾನು ಸತ್ರು ಕೂಡ ಅದು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ ಮುಂದುವರಿತಾ ಇರ್ತದೆ. ಹಾಗೆ ಹಿಂದಿನ ಪರಂಪರೆಯ ಪ್ರಮಾಣ ನಾನು ಅಷ್ಟೇ ಸ್ವಲ್ಪ ಸ್ವಲ್ಪ ಪ್ರಮಾಣ ಒಟ್ಟುಗೂಡಿಸ್ಕೊಂಡಿದ್ದೇನೆ. ಸಮಾಜ ಮತ್ತೆ ಎಲ್ಲ ಅನೇಕ ಕವಿಗಳು ಕೂಡ ಪ್ರೇರಣೆಯಾಗಿ ಶಿವರಾಮ ಕಾರಂತರ ವಿಶಿಷ್ಟ ಪ್ರೇರಣೆಯನ್ನ ನೀವು ಹೊಂದಿದ್ದೀರಾ. ಸ್ಥಿತ್ಯಂತರ ಅದರಿಂದ ಅನೇಕ ಕೃತಿಗಳು ಕೂಡ ಪ್ರಕಟಿತವಾಗಿದೆ. ನಿಮ್ಮ ಒಂದು ಪುಸ್ತಕ ಇದು ಮೊದಲೇ ಪ್ರಕಟಿತವಾಗಬೇಕಾಗಿತ್ತು, ಆದರೆ ಲೇಟ್ ಆಯಿತು, ವಿಳಂಬವಾಯಿತು ಅಂತ ಯಾವ್ದಾದ್ರು ನಿಮ್ಗೆ ಅನಿಸಿದ್ಯಾ? ಇಲ್ಲ, ಅನಿಸಿಲ್ಲ. ನನಗೆ ತಡ ಆಯಿತು ಅಂತ ಹೇಳಿ ಯಾವುದೂ ಅನಿಸಿಲ್ಲ. ಯಾಕೆ ಅಂತ ಹೇಳಿದರೆ ನಾನು ಅತ್ಯಂತ ಉತ್ಕೃಷ್ಟವಾದದ್ದನ್ನು ಬರೆದಿದ್ದೇನೆ ಅಂತ ನನಗೆ ಅನಿಸುವುದೇ ಇಲ್ಲ. ಇನ್ನು ಬರೀಲಿಕ್ಕೆ ಇದೆ, ಅದು ಮಾತ್ರ ನನ್ನ ಕನಸಿದೆ. ಒಂದು ಕಾದಂಬರಿ, ಒಂದು ಮಹಾಕಾವ್ಯ ನನ್ನ ಕನಸಲ್ಲಿದೆ. ಅದು ಬರೀಲಿಕ್ಕೆ ಆಗ್ತದ ಅಂತಲೂ ಗೊತ್ತಿಲ್ಲ. ಯಾಕಂದರೆ ನಾನು ಬೆಳಗಿನಿಂದ ಸಂಜೆ ತನಕ 5 ಗಂಟೆ ತನಕ ಮಹಾತ್ಮ ಗಾಂಧಿ ಕಾಲೇಜು ಬಹಳ ಪ್ರೋತ್ಸಾಹ ಕೊಡ್ತಾರೆ ನನಗೆ. ಅವರು ಎಲ್ಲಿಯಾದರೂ ಭಾಷಣಕ್ಕೆ ಹೋಗೋದಿದ್ರೆ, ಉಪನ್ಯಾಸಕ್ಕೆ ಹೋಗೋದಿದ್ರೆ ನನಗೆ ಅವಕಾಶ ಮಾಡಿ ಕೊಡ್ತಾರೆ, ಹೋಗಿ ಹೇಳ್ತಾರೆ. ಅದರಿಂದಾಗಿ ಅಲ್ಲಿ ನನಗೆ ಅಲ್ಲಿ ಇರುವುದರಿಂದ ನಂಗೊಂದು ಕೀರ್ತಿಯು ಬಂದಿದೆ ಅಂತ ಹೇಳಿ, ಆ ಕಾಲೇಜಲ್ಲಿ ಇರುವುದರಿಂದ ಅಂತ ಹೇಳಿ ಅದಕ್ಕೆ ಹೆಸರುಂಟು ಬಹಳ. 75 ವರ್ಷಗಳ ಅದು ಡಾಕ್ಟರ್ TMA ಪೈ ಅವರು ಸ್ಥಾಪನೆ ಮಾಡಿದಂತಹ ಕಾಲೇಜ್ 1947 ಏನೋ ಆವಾಗ ಆರಂಭ ಆಗಿದೆ. ಅಲ್ಲಿ ನಾನು ಬೆಳಗಿನಿಂದ ಸಂಜೆ ತನಕ ಇರುವುದರಿಂದ, ಮತ್ತೆ ಅನಂತರದಲ್ಲಿ ಬಂದು ಮನೆಯಲ್ಲಿ ಸ್ವಲ್ಪ ಕೆಲಸಗಳಾಗಬೇಕು, ಆಮೇಲೆ ರಾತ್ರಿ ಕುತ್ಕೊಂಡು ನಾನು ಬರೆಯುವುದರಿಂದ ಇಷ್ಟರವರೆಗೆ ಬರೀಲಿಕ್ಕೆ ಆಯಿತು. ಇನ್ನು ವಯಸ್ಸಾಗ್ತಾ ಇರುವುದರಿಂದ ಅದು ಕೂಡ ನಾನು ರಾತ್ರಿ ಬರೀತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕನಸುಂಟು, ಏನಾಗ್ತದೆ ಗೊತ್ತಿಲ್ಲ. ಬರ್ಸುವವರು ಏನೋ ಒಂದು ಶಕ್ತಿ ಬರ್ಸ್ತದೆ, ಬರ್ಸಿದ್ರೆ ನಡೀತದೆ ಮುಂದೆ ಅಂತ ಹೇಳಿ ಅಷ್ಟೇ. ನಿಮ್ಮ ಕುಟುಂಬದ ಸಹಕಾರ ಕೂಡ ನಿಮ್ಗೆ ಕೃತಿಗಳ ರಚನೆ ಮಾಡೋದಕ್ಕೆ ಇದೆ ಮೇಡಮ್? ಖಂಡಿತ. ಇವರು ನನ್ನ ಜೀವನ ಸಂಗಾತಿ ರವಿರಾಜ್ ಅವರು, ಮತ್ತೆ ಮಗ ಅಂಶು ಸಣ್ಣ ಮಗು ಇರುವಾಗಲೇ ನಾನು ಬರಿತಾ ಇರ್ಬೇಕಾದ್ರೆ ಅವನು ಪಾಪ, ಅಮ್ಮ ನೀನು ಬರಿತಾ ಇರು, ನಾನು ನಿನ್ನನ್ನು ನೋಡ್ತಾ ಮಲಗ್ತೇನೆ ಅಂತ ಹೇಳೋದು ಮಗು. ಅವನು ತುಂಬಾ ನನಗೆ ಒಂದು ರೀತಿಯಲ್ಲಿ ಅವನಿಗೆ ನಿಜವಾದ ಒಂದು ಪ್ರೀತಿಯಿಂದ ಇಡೀ ಹೊತ್ತು ನೋಡ್ಕೊಳ್ಳಿಕ್ಕೆ ನಂಗೆ ಆಗ್ಲಿಲ್ಲ. ನಾನು ಬರೀಲಿಕ್ಕೆ ಅವನು ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ನಾನು ಬರೆಯುವುದು ಮಾತ್ರ, ಮತ್ತೆ ಉಳಿದ ಎಲ್ಲ ಪ್ರಕಟಣೆಯ ಹಿಂದೆ ಅಥವಾ DTPಗೆ ಕೊಡುವಂಥದ್ದು ಎಲ್ಲವನ್ನು ನಂದು ಜೀವನ ಸಂಗಾತಿ ರವಿ ಮಾಡ್ತಾ ಇದ್ದಾರೆ. ಅವರೇ ನನಗೆ ಬರಿ ಹೇಳುವುದು ಕೂಡ ಅವರೇ, ದಾರಿ ತೋರಿದವರು. ತಾವು ಅನೇಕ ಕೃತಿಗಳನ್ನು ಕೂಡ, ವಿಶಿಷ್ಟವಾದ ಕೃತಿಗಳನ್ನು ಕೂಡ ರಚಿಸಿದ್ರು ಕೂಡ ತಾವು ನಾನು ಇನ್ನೂ ವಿಶಿಷ್ಟ ಕೃತಿಗಳಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ನನ್ನ ಮನ ತೃಪ್ತಿ ಆಗಬೇಕು ಅಂತ ಕೃತಿನ ರಚಿಸಿಲ್ಲ ಅಂತ ತಾವು ಹೇಳಿದ್ರಿ. ಮುಂದಿನ ದಿನಗಳಲ್ಲಿ ವಿಭಿನ್ನವಾದ ಕೃತಿಯನ್ನು ರಚಿಸಬೇಕು ಅಂತ ಕೂಡ ತಾವು ಒಂದು ಆಶಾವಾದಿ ಆಗಿರ್ತೀರ. ಆದರೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಶೈಲಿಯಲ್ಲಿ ಬದಲಾವಣೆ, ಕಾತ್ಯಾಯಿನಿ ಮೇಡಮ್ ಅವರು ಈಗ ಬರ್ತಾ ಇರುವಂತಹ ಶೈಲಿ, ಹುಡುಕಾಟ, ಹೋರಾಟ, ಈ ಶೈಲಿಯನ್ನ ಬಿಟ್ಟು ಬೇರೆ ಶೈಲಿಯನ್ನ ನೀವು ಆರಿಸ್ಕೋತೀರಾ? ಅದು ಈಗಳಿಗೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಬರೆಯುವ ಹೊತ್ತಿಗೆ ಅದು ಬರಿತಾ ಹೋಗುವಂಥದ್ದು. ಅಂದ್ರೆ ಕೆಲವೊಮ್ಮೆ ನಾವು ಪದವನ್ನು ಆರಂಭಿಸಿದ್ರೆ ಉಳ್ದದೆಲ್ಲ ಅದು ತನ್ನಷ್ಟಕ್ಕೆ ಹೋಗುವಂತ, ಒಂದು ಪದ ಮಾತ್ರ ಆರಂಭಿಸೋದು ನಾವು, ಅದು ತನ್ನಷ್ಟಕ್ಕೆ ಹೋಗ್ತಾ ಇರ್ತದೆ. ಎಷ್ಟೋ ಸಲ ನಾನೇ ಬರ್ದದ್ದು ಯಾವುದು, ನಾನು ಮೈಮರೆತು ಬರ್ದದ್ದು ಯಾವುದು ನಂಗೆ ಗೊತ್ತಾಗ್ತದೆ ಓದುವಾಗ, ಅಥವಾ ಓದುಗರಿಗೆ ಗೊತ್ತಾಗ್ತದೆ. ಈಗ ಒಬ್ಬ ಕವಿ ಆಗ್ಲಿ, ಒಬ್ಬ ಕಾದಂಬರಿಕಾರ ಆಗ್ಲಿ, ಅವನು ಮೈಮರೆತು ಬರೆದಂತಹ ಭಾಗ ಯಾವುದು ನಮಗೆ ಕೂಡಲೇ, ಕುವೆಂಪು ಅವರ ಶಿಲಾ ತಪಸ್ವಿನಿಯನ್ನು ಅಲ್ಲಿ ಒಬ್ಬ ಒಂದು ಚಲನಶೀಲ ವ್ಯಕ್ತಿತ್ವ ಅಲ್ಲಿ ನೋಡಿದ ಕೂಡಲೇ ನಮಗೆ ನಾವು ಧ್ಯಾನಸ್ಥರಾಗ್ತೇವೆ. ಅಂದ್ರೆ ಕುವೆಂಪು ಅವರು ಅಷ್ಟು ಧ್ಯಾನಸ್ಥರಾಗಿದ್ದಾರೆ ಆ ಘಳಿಗೆಯಲ್ಲಿ, ಅದು ಗೊತ್ತಾಗ್ತದೆ ನಮ್ಗೆ. ಆ ರೀತಿಯಲ್ಲಿ ನಾವು ಸಣ್ಣ ಮಟ್ಟದ ಕವಿಗಳು ಆದ್ರೂ ಕೂಡ
ಒಂದು ಕೆಲವು ಸಾಲುಗಳಲ್ಲಿ ನಾವು ಮೈಮರೆತಿದ್ದೇವೆ ಅಂತ ಗೊತ್ತಾಗ್ತದೆ, ಪೂರ್ತಿ ಅಲ್ಲದಿದ್ರು ಕೂಡ, ಕಾದಂಬರಿಯಲ್ಲೇ ಆಗಲಿ ಕಥೆಯಲ್ಲೇ ಆಗಲಿ. ಅದರಿಂದಾಗಿ ನನ್ನ ಶೈಲಿ ಬದಲಾಗ್ತದೆ. ಇದೆಲ್ಲವೂ ನನಗೆ ಮೊದಲೇ ದೂರಾಲೋಚನೆ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅದು ಆ ಹೊತ್ತಿನ ಒಂದು ಸೃಷ್ಟಿ ಅಷ್ಟೇ. ಆ ಸಂದರ್ಭ, ಆ ಕಾಲದಲ್ಲಿ ಪ್ರಭಾವ, ಆ ಕಾಲದ ಪ್ರಭಾವ. ನಿಮ್ಮ ಕೃತಿಗಳಲ್ಲಿ ಮೇಡಮ್ ಆಧುನಿಕ ಸಾಹಿತ್ಯ ಅಂತ ನಾವು ನೋಡಲ್ಪಟ್ಟಾಗ ಮಹಿಳೆಯರಿಗೆ ಸಮಾನತೆ, ಐಡೆಂಟಿಟಿ ಆಗಿರ್ಬೋದು, ಮತ್ತೆ ಜೆಂಡರ್ ಈಕ್ವಾಲಿಟಿ ಅಂತಾನು ಕೂಡ ನೀವಾಗಲೇ ಹೇಳ್ತಾ ಇದ್ರಿ. ಇದರಲ್ಲಿ ಶೋಷಣೆ, ನಿಮ್ಮ ಕೃತಿಗಳಲ್ಲಿ ಶೋಷಣೆ ಬರೀ ಹೆಂಗಸರ ಮೇಲೆ ಮಾಡುವಂಥದ್ದಲ್ಲ, ಗಂಡಸರ ಮೇಲಿನೂ ಆಗುವ ಶೋಷಣೆಗಳನ್ನು ಕೂಡ ನಾನು ಚಿತ್ರಿಸಿರ್ತೀನಿ ಅಂತ ಹೇಳಿದ್ರಿ. ಸೊ ಹಾಗಾದ್ರೆ ಮತ್ತೆ ಸಬಲೀಕರಣ, ಎಂಪವರ್ಮೆಂಟ್ ಬಗ್ಗೆ ಹೇಗೆ ಇದನ್ನ ನೀವು ಪ್ರತಿನಿಧಿಸ್ತೀರಾ ನಿಮ್ಮ ಕೃತಿಗಳಲ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಸ್ತ್ರೀವಾದ ಎನ್ನುವ ದೃಷ್ಟಿಯಿಂದ ನೋಡಿದ್ರೆ ನನ್ನದು ಒಂದು ರೀತಿಯಲ್ಲಿ ಮನುಷ್ಯವಾದ ಅಂತ ಹೇಳಿ, ಮಾನವೀಯವಾದ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ಆಗ್ಲೇ ಹೇಳಿದೆ ನಾನು, ಬಹಳ ನಾವು ಆರಂಭದ ಹಂತದಿಂದ ನೋಡಿದ್ರೆ ನಮ್ಮಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಪುರುಷ ಬರಹಗಾರರನ್ನೇ ನಾವು ಹೆಚ್ಚು ಹೆಚ್ಚು ನೋಡಿದ್ದೇವೆ. ಶೇಕ್ಸ್ಪಿಯರ್ ನೋಡಿದ್ದೇವೆ, ಶೇಕ್ಸ್ಪಿಯರಿ ನೋಡ್ಲಿಲ್ಲ. ಕಾಳಿದಾಸ ಕೇಳಿದ್ದೇವೆ, ಕಾಳಿದಾಸಿ ಕೇಳಲಿಲ್ಲ. ಹೆಚ್ಚಿನವರು ಬರ್ದದ್ದೆಲ್ಲರೂ ಕೂಡ ಪುರುಷರೇ ಒಂದು ರೀತಿಯಲ್ಲಿ. ಇತ್ತೀಚೆಗೆ ಸ್ವಲ್ಪ ಮಹಿಳೆಯರು ಹೆಚ್ಚು ಹೆಚ್ಚು ಬರಿತಾ ಇದ್ದಾರೆ. ಇದು ತುಂಬ ಸಂತೋಷದ ಸಂಗತಿ. ಒಂದು ಹೆಣ್ಣಿನ ಕಷ್ಟವನ್ನು ಬರೆಯುವುದು ಬಹಳ ಸಹಜವಾಗಿರ್ತದೆ. ಹೆಚ್ಚಾಗಿ ಹಿಂದಿನ ನಾವು ಒಂದು ದಾರಿಯನ್ನು ನೋಡಿದರೆ ಹೆಚ್ಚು ಪುರುಷರು ಬರೀತಿದ್ರು, ಅದು ಮಹಿಳೆಯ ಭಾಷೆ ಆಗಿರಲಿಲ್ಲ. ಪುರುಷನು ಮಹಿಳೆಯ ಪಾತ್ರದ ಒಳಗೆ ಪ್ರವೇಶ ಮಾಡಿ ಅವನೇ ಮಾತಾಡಿಸ್ತಿದ್ದ ಭಾಷೆ ಅದು. ಅವನ ಧ್ವನಿಯಾಗಿತ್ತದು, ಅವಳ ಧ್ವನಿ ಆದದು ಕಡಿಮೆ. ಯಾಕೆಂತ ಹೇಳಿದ್ರೆ ಹೆಣ್ಣನ್ನು ಹಿಂದಿನಿಂದಲೂ ಒಂದು ಅಬಲೆ ಅಂತ ಹೇಳಿ ಪ್ರಕೃತಿ, ನಮ್ಮ ಬುವ್ವ ಹೇಳ್ತಾಳಲ್ಲ ಪಶ್ಚಿಮದವಳು, ಅವಳು ಇಡೀ ಹೆಣ್ಣಿನ ಜೈವಿಕ ಜೀವ, ಆಕಾರ, ರೂಪ, ಈ ದೇಹದ ಆಕಾರಕ್ಕೆ ಸರಿಯಾಗಿ ಅವಳಿಗೆ ಪ್ರಕೃತಿ ನೀಡಿರುವ ಶಕ್ತಿ, ಈ ಹೊರುವುದು, ಹೆರುವುದು, ಇವುಗಳನ್ನೇ ಒಂದು ಮೂಲವಾಗಿ ಇಟ್ಟುಕೊಂಡು ಆ ಶಕ್ತಿಗಳನ್ನೇ ದೌರ್ಬಲ್ಯ ಅಂತ ತಿಳ್ಕೊಂಡು ಅವಳಿಗೆ ಅವಳ ಸುತ್ತ ಒಂದು ಕೋಟೆಯನ್ನು ಕಟ್ಟಿರುವಂಥದ್ದು, ನೀತಿ ನಿಯಮ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಎಲ್ಲ ಬಿಟ್ಟು ಒಂದು ಪದ ಕೂಡ ನೋಡಿ. ಈಗ ನಾವು ಡ್ಯಾಶ್ ಮಗ ಅಂತ ಹೇಳುವಾಗ ಬಳಸ್ತಾರೆ, ಹೆಣ್ಣು ಮಕ್ಕಳಿಗೆ ಕೆಟ್ಟ ಪದಗಳನ್ನು ಬಳಸ್ತಾರೆ. ಒಬ್ಬ ಹುಡುಗನಿಗೆ ಬಳಸಿದ್ರು ಕೂಡ ಡ್ಯಾಶ್ ಮಗ ಹೇಳುವಾಗ ಅದು ಹೆಣ್ಣಿಗೆ ತಾಗುವಂಥದ್ದು. ಯಾಕಂದ್ರೆ ಬೋಳು ಮಂಡೆ ಮಾಡಿಸ್ಕೊಳ್ಳುವವಳು ವಿಧವಾ ಪದ್ಧತಿ ಇದ್ದದ್ದು ಯಾರಿಗೆ? ಹೆಣ್ಣಿಗೆ. ಮೇಲ್ಜಾತಿಯಲ್ಲಿ ಇದ್ದದ್ದು ಡ್ಯಾಶ್ ಮಗ ಹೇಳುವಾಗ ಬೋಳು ಮಂಡೆ ಮಾಡ್ಕೊಳ್ಳುವುದು ಹೆಣ್ಣು ಅಂತಲೇ ಒಂದು ಪದ ಕೂಡ ಕನ್ನಡಿ ಆಗ್ತದೆ ಅಲ್ಲಿ. ಮತ್ತೆ ನಾವು ಸಾರ್ವತ್ರಿಕವಾಗಿ ಮಾತಾಡುವಾಗಲೂ, ಭಾಷಣ ಮಾಡುವಾಗ ನಾನು ಮಾತಾಡುವುದೇನು ಮನುಷ್ಯ ಬುದ್ಧಿಜೀವಿ ಅಂತ. ಮಾನುಷಿ ಎನ್ನುವ ಪದವನ್ನು ನಾನು ಬಳಕೆ ಮಾಡುವುದಿಲ್ಲ, ಗಂಡಿಗೂ ಹೆಣ್ಣಿಗೂ ಇಬ್ಬರಿಗೂ ಅನ್ವಯಿಸುವ ಹಾಗೆ. ಅಂದ್ರೆ ಅವಳ ಬದುಕು ಹಾಗೆ ಇತ್ತು, ಸೆಕೆಂಡರಿ ಆಗಿತ್ತು. ಅವಳು ದಾಸಿ ಭಾಷೆಯಲ್ಲಿ ಮಾತಾಡಿದ್ಲು. ಹೆಣ್ಣು ಅಂತ ಹೇಳಿದ್ರೆ ಒನಪು, ಒಯ್ಯಾರ, ನಾಜೂಕು, ಲಜ್ಜೆ ಹೀಗೇ ಇರಬೇಕು ಅಂತ ಹೇಳಿ ಒಂದು ದಾಸಿ. ಇನ್ನ ರಾಕ್ಷಸಿ. ನಾವು ಗ್ರೀಕ್ ನಾಟಕ, ಎಷ್ಟು ಕ್ರಿಸ್ತಪೂರ್ವದ ಗ್ರೀಕ್ ನಾಟಕವನ್ನು ನೋಡಿದ್ರು ನಾವು, ಯುರಿಪಿಡಿಸ್ನ ಮೀಡಿಯಾ ನಾಟಕ. ಅವಳು ರಕ್ಕಸಿ, ತನ್ನ ಗಂಡನ ಮೇಲಿನ ಸೇಡಿನಿಂದ ಗಂಡ ಮದುವೆಯಾದ ಎರಡನೇ ಹೆಂಡತಿಗೆ ವಿಷದ ಉಡುಗೆ ಕೊಟ್ಟು ಅವಳ ಸಾಯುವ ಹಾಗೆ, ನರಳಿ ಸಾಯುವ ಹಾಗೆ ಮಾಡ್ತಾಳೆ. ತನ್ನ ಗಂಡನಿಂದ ತನಗೆ ಆದ 2 ಮಕ್ಕಳನ್ನು ನೋಡ್ಕೊಂಡು ಬಿಡ್ತಾಳೆ. ರಕ್ಕಸಿ. ಈಗಿನ ಧಾರಾವಾಹಿಗಳಲ್ಲಿಯೂ ನೋಡಿ, ಪುರುಷರು ಬರೆಯುವ ಧಾರಾವಾಹಿಯಲ್ಲಿ ಹೆಂಗಸರಿಗೆ ನೀಲಿ ರೆಪ್ಪೆ ಮಾಡಿ, ಅದು ತಲೆ ಕೆಟ್ಟ ಧಾರಾವಾಹಿಗಳು ನೋಡ್ಲಿಕ್ಕೆ ಹೋದ್ರೆ ಎಲ್ಲವೂ ಹೆಂಗಸರು ಮಸಲತ್ತು ಮಾಡ್ಲಿಕ್ಕೆ ಇರುವುದು. ದೇವಿ ಮಹಾತ್ಯಾಗಿ, ಗಂಡ ಇನ್ನೊಂದು ಮದುವೆ ಆಗ್ತೇನೆ ಅಂದ್ರೆ ಹೌದಾ ಆಗು ಅಂತ ಹೇಳುವವರು. ರೇಷ್ಮೆ ಸೀರೆ ಉಡ್ಕೊಂಡು ಇಡೀ ದಿನ ನಿದ್ದೆ ಮಾಡುವಾಗ್ಲೂ ಅವರಿಗೆ ರೇಷ್ಮೆ ಸೀರೆ ಬೇಕು, ಆಭರಣಗಳು ಬೇಕು. ಆ ರೀತಿಯಲ್ಲಿ ದೇವಿಯಾಗಿ ಚಿತ್ರಿಸುವಂಥದ್ದು. ಅವಳು ಮನುಷ್ಯನಾಗಿ ಅವಳನ್ನು ಚಿತ್ರಿಸಿದ್ದು ಕಮ್ಮಿ. ಅವಳು ಮನುಷ್ಯ ಭಾಷೆಯಲ್ಲಿ ಮಾತಾಡಿದ್ದು, ಸಮಾನತೆ ಭಾಷೆಯಲ್ಲಿ ಮಾತಾಡಿದ್ದು ಕಮ್ಮಿ. ಇದು ನಮ್ಮ ಈಗಲೂ ಕೂಡ ಎಷ್ಟೋ ಕಡೆ ಇದೆ. ಇನ್ನು ಒಂದು ಶಿಕ್ಷಣ ಪಡೆದ ಮೇಲೆ ನಾವು ವಿಚಾರವಂತರು ಎಲ್ಲಿ ಆದೆವು? ಎಷ್ಟೋ ಹೆಣ್ಣು ಮಕ್ಕಳು ಬೌದ್ಧಿಕವಾಗಿ ವಿಚಾರವಂತರಾದ್ರು, ಹೃದಯದಲ್ಲಿ ವಿಚಾರವಂತಿಕೆ ಅಲ್ಲ, ಹೃದಯ ಹೀನರಾಗ್ತಾ ಇದ್ದೇವೆ. ನಾವು ನೋಡ್ಲಿಕ್ಕೆ ಹೋದ್ರೆ ನಮ್ಗೆ ರೈಟ್ಸ್, ನಮಗೆ ಕೆಲವೆಲ್ಲ ಹಕ್ಕುಗಳು ಕೊಟ್ಟದನ್ನು ಎಷ್ಟೋ ಕಡೆ ಅಪರಾಧಗಳಾಗ್ತಾ ಇವೆ ನೋಡಿ. ನಮ್ಮ ಹಕ್ಕುಗಳನ್ನು ನಾವು ಸರಿಯಾಗಿ ನಮ್ಮನ್ನು ರಕ್ಷಿಸಿಕೊಳ್ಳಿಕ್ಕೆ ಬಳಸಬೇಕೇ ಹೊರತು ಇನ್ನೊಬ್ಬರನ್ನು ಶೋಷಣೆ ಮಾಡ್ಲಿಕ್ಕೆ ಬಳಸಬಾರ್ದಲ್ಲ. ಈಗ ನೀವು ಪತ್ರಿಕೆಗಳಲ್ಲಿ ನೋಡ್ತೀರಿ, ಎಷ್ಟೋ ಕಡೆ ವರದಕ್ಷಿಣೆ ಕೇಳಿದ ನನ್ನ ಅತ್ತೆ ಮಾವ ಗಂಡ ವರದಕ್ಷಿಣೆ ಕೇಳಿದ್ರು ಅಂತ ಸುಳ್ಳು ಹೇಳಿಯೂ ಅವರನ್ನು ಜೈಲಿಗೆ ಹಾಕೋರು ಇಲ್ವಾ?
ಇದ್ದಾರೆ. ಖಂಡಿತವಾಗಿಯೂ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಅಲ್ಲಿ ಶೋಷಣೆ ನಡೆಯುವುದಿಲ್ವಾ ಹಾಗಾದ್ರೆ? ಹಕ್ಕುಗಳನ್ನೇ ಬಳಸಿಕೊಂಡು ಶೋಷಣೆ ಮಾಡುವವರು ಸಹ ಇದ್ದಾರೆ. ಅಥವಾ ಈಗ ಒಂದು ಹೊಸತು ಹನಿ ಟ್ರ್ಯಾಪ್ ಅಂತ ಏನೋ ಬರ್ತಾ ಉಂಟಲ್ಲ, ಅದರಿಂದಾಗಿ ಎಷ್ಟು ಗಂಡಸರು ಸಾಯುವುದು. ಇಂಥದ್ದೆಲ್ಲ ನೋಡುವಾಗ ಎರಡೂ ಕಡೆಯಲ್ಲಿಯೂ ಕೂಡ ನಾವು ಮಾನವೀಯತೆಯನ್ನು ಉಳಿಸ್ಕೊಳ್ಬೇಕಾಗ್ತದೆ. ಒಂದು ಕಾಲದಲ್ಲಿ ನಾವು ಮುಗ್ಧರಾಗಿದ್ದೆವು, ಹೃದಯವಂತರಾಗಿದ್ದೆವು, ಶೋಷಣೆಗೊಳಗಾದ್ರೂ ಕೂಡ ಕಷ್ಟದಲ್ಲಿ ಬದುಕುತ್ತಿದ್ದ ಕಾಲ ಇತ್ತು. ಶೋಷಣೆಗೊಳಗಾಗಿ ಅದು ಕೂಡ ಕಷ್ಟವೇ. ಈಚೆಯಿಂದ ವಿಚಾರವಂತರಾಗ್ತಾ ಇದ್ದ ಹಾಗೆ ನಮಗೆ ಸಿಕ್ಕಿದ ಹಕ್ಕುಗಳನ್ನು ಹೃದಯಹೀನರಾಗಿ ನಾವು ಬಳಸಿಕೊಂಡ್ರು ಅದು ಕೂಡ ಕಷ್ಟವೇ. ಈ ಎರಡೂ ದೃಷ್ಟಿಯಿಂದ ನಾವು ನೋಡ್ಬೇಕಾಗ್ತದೆ. ಯಾಕಂದ್ರೆ ಗಂಡನ್ನು ಕೂಡ ಕರುಣೆಯ ದೃಷ್ಟಿಯಿಂದ ನಾವು ನೋಡ್ಬೇಕಾಗ್ತದೆ, ಹೆಣ್ಣನ್ನು ಅದು ಎಲ್ಲಿಂತ ಹೇಳಿ ಸರಿಯಾಗಿ ಅಪರಾಧಿಗಳು ಹೌದಾ ಅಲ್ವಾ ಎಲ್ಲವನ್ನೂ ಕೂಡ ನಾವು ಸರಿಯಾಗಿ ಗಮನಿಸಿಕೊಂಡು ಹೋಗ್ಬೇಕು. ಸಾಹಿತ್ಯದಲ್ಲಿಯೂ ಹಾಗೆ ಬರೇ ಹೆಣ್ಣು ಮಕ್ಕಳನ್ನು ಗಂಡು ಶೋಷಣೆ ಮಾಡುವುದಲ್ಲ, ಎಲ್ಲ ಕಡೆಯಿಂದಲೂ ಆಗ್ತಾ ಉಂಟು ಈಗ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಅಪರಾಧಗಳು ಜಾಸ್ತಿ ಆಗ್ತವೆ, ಕೊಳ್ಳುಬಾಕ ಸಂಸ್ಕೃತಿ ಈಗ. ಯಾಕೆಂತ ಹೇಳಿದ್ರೆ 2000 ಇಸವಿಯ ನಂತರ ನೋಡಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅಂದ್ರೆ, ಎಷ್ಟು ಕಂಪನಿಗಳು ಹುಟ್ಟಿಕೊಂಡವು, ಎಷ್ಟು ಪ್ರಾಡಕ್ಟ್ ಉತ್ಪನ್ನಗಳು, ದಿನಕ್ಕೆ ಎಷ್ಟು ಉತ್ಪನ್ನಗಳು. ಹಿಂದೆ ಆಯ್ಕೆಯ ಪ್ರಶ್ನೆ ಇರಲಿ, ಅದಕ್ಕೆ ಸರಿಯಾಗಿ ಜಾಹೀರಾತುಗಳು, ನಮ್ಮ ತೆವಲುಗಳನ್ನು ಜಾಸ್ತಿ ಮಾಡ್ಲಿಕ್ಕೆ ಯುವಕರದ್ದು. ಆವಾಗ ಏನಾಗ್ತದೆ, ಹಿಂದೆ ಆಯ್ಕೆ ಇಲ್ಲದೆ ಇರುವಾಗ, ಸ್ವಲ್ಪವೇ ಆಯ್ಕೆ ಇರುವಾಗ ನಾವು ತೃಪ್ತಿಯಿಂದ ಬದುಕ್ತಿದ್ದೆವು. ಆಯ್ಕೆಗಳು ಜಾಸ್ತಿ ಆದ ಹಾಗೆ ಈಗ ಏನಾಗಿದೆ, ಯಾವುದನ್ನು ಆರಿಸ್ಲಿ ಅದನ್ನು ಆಯ್ಕೆ ಮಾಡ್ಲಿಕ್ಕೋಸ್ಕರ, ಅದನ್ನು ಪಡಿಲಿಕ್ಕೋಸ್ಕರ ನೈತಿಕತೆಯನ್ನು ಬಿಡುವುದು, ಮನುಷ್ಯತ್ವವನ್ನು ಬಿಡುವಂತದ್ದು, ಇಂಥದ್ದೆಲ್ಲ ನಡೀತಾ ಇದೆ ನಾವು ನೋಡ್ಲಿಕ್ಕೆ ಹೋದ್ರೆ. ಹೌದು, ನೀವು ಹೇಳ್ತೀರಾ ಮೇಡಮ್, ಶೋಷಿತ ವರ್ಗದವರ ಪರ ನಾನು ಮಾತಾಡ್ತೇನೆ ಅಂತ ಹೇಳ್ತೀರಾ. ನನ್ನದು ಭಾಷೆ ಮಾನವನ ಭಾಷೆ ಅಂತ ಹೇಳ್ತೀರಾ ನೀವು. ಸೊ ಇಲ್ಲಿ ನೀವು ಹಿಂದಿನ ಕಾಲದಲ್ಲಿ ಅಥವಾ ಪ್ರಸ್ತುತ ಹಳೆಯದ ಗಂಡಸರು ತಾವು ಹೆಂಗಸರ ಪಾತ್ರದಲ್ಲಿಯೂ ಹೋದರೂ ಕೂಡ ಹೆಣ್ಣಿನ ಶೋಷಣೆಯನ್ನ ಅಥವಾ ಹೆಣ್ಣಿನ ನೋವನ್ನ ಅವರು ಸರಿಯಾಗಿ ಬಿಂಬಿಸಿಲ್ಲ ಅಂತ ತಾವು ಕೂಡ ಹೇಳಿದ್ರಿ. ಹಾಗಾದ್ರೆ ಕೆಲವರು ಬಿಂಬಿಸಿದ್ದಾರೆ. ಶಿವರಾಮ್ ಕಾರಂತರ ಸರಸ್ವತಿ ಪಾರ್ವತಿ ಉಂಟಲ್ವಾ, ಅದು ಶಿವರಾಮ್ ಕಾರಂತರು ಮೂಕಜ್ಜಿ ಇರಬಹುದು. ಕಾರಂತರ ಇಳಿ ವಯಸ್ಸಿನಲ್ಲಿ ಮೂಕಜ್ಜಿ ವೇಷ ಹಾಕೊಂಡು ಬರ್ದದ್ದು ಫಿಲಾಸಫಿ ಇದೆ, ಎಷ್ಟೋ ಮಂದಿಯಲ್ಲಿ ಇದೆ. ನಾನು ಅಂದ್ರೆ ಎಲ್ಲರ ಕುರಿತು ಹೇಳ್ತಾ ಇಲ್ಲ ಅಲ್ಲಿ. ಹೌದು, ಎಲ್ಲಾ ಪುರುಷರು ಹಾಗೆ ಬರೆದ್ರು ಅಂತ ಹೇಳಲಿಲ್ಲ ನಾನು. ಸಮಾನತೆ, ಹೌದು, ಸಬಲೀಕರಣ ಕೂಡ ಸಾಹಿತ್ಯದಲ್ಲಿ ಇದೆ. ಇಂದಿನ ಸಮಾಜದಲ್ಲಿ ನಮ್ಮಲ್ಲಿ ಅನೇಕರು ಹೇಳ್ತಾರೆ ನೈತಿಕತೆ ಕುಸಿತಿದೆ ಅಂತ ತುಂಬಾ ಜನ ಹೇಳ್ತಾರೆ. ಈ ಸಮಾಜದ ಮನಸ್ಸಿಗೆ ನಮ್ಮ ಸಾಹಿತ್ಯ ಯಾವ ರೀತಿ ಗುಣ ಮಾಡಬಹುದು? ಸಾಹಿತ್ಯ ಎನ್ನುವುದು, ಕಲೆ ಎನ್ನುವುದು ಔಷಧಿ. ನಾನು ಆಗ್ಲೇ ಹೇಳಿದೆ, ಒಂದು ಸಾವಿನಂತಹ ದಾರುಣ ಸಂಗತಿಯನ್ನು ಕೂಡ ಸಹಿಸಲಿಕ್ಕೆ ಅಭಂಗಗಳು, ನಿರ್ಗುಣಿ ಭಜನೆಗಳು ಹೇಗೆ ಸಹಾಯ ಮಾಡ್ತವೆ, ಹಾಗೆ ಅದೊಂದು ಮದ್ದು ಅಂತಲೇ ನಾವು ಹೇಳ್ಬೋದು. ಆದರೆ ಇತ್ತೀಚೆಗೆ ನಾವು ನೋಡಿದರೆ ಕೆಲವು ಯುವ ಕವಿಗಳು, ಯುವಕರು ಬಹಳ ಚಂದ ಬರೀತಾರೆ. ಅಂದರೆ ಬದುಕಿನ ಅನುಭವಗಳನ್ನು ಬಹಳ ಗಾಢವಾಗಿ ಅಭಿವ್ಯಕ್ತ ಮಾಡುವವರನ್ನು ನಾವು ನೋಡಿದ್ದೇವೆ. ಅದನ್ನು ಹೊರತುಪಡಿಸಿ ಉಳಿದವರನ್ನು ನೋಡಿದರೆ ಎಲ್ಲ 9 ತಿಂಗಳು ತುಂಬ ಮುಂಚೆಯೇ ಒಂದು ಅವಸರದ ಹೆರಿಗೆ ಆದ ಹಾಗೆ, ಅದು ಬೇಗ ಎಲ್ಲವೂ. ನಮಗೀಗ ಒಂದು ಆಹಾರ ಕೂಡ ನೋಡಿ, ಒಂದು ಹಣ್ಣು ಇರಲಿ, ಮಾವಿನಕಾಯಿ ಕೂಡಲೇ ಇಂಜೆಕ್ಟ್ ಮಾಡಿ ಹಣ್ಣು ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಅದು ತಾನಾಗಿ ಹಣ್ಣಾಗುವ ಒಂದುವರೆಗೆ ಕಾಯುವಂತಹ ತಾಳ್ಮೆ ನಮಗಿಲ್ಲ. ಪಟ್ ಕ್ಷಣಕ್ಕೆ ಅವಸರದ ಒಂದು ಬರಹ ಫೇಸ್ಬುಕ್ಕಲ್ಲಿ ಬರಬೇಕು ಅಥವಾ ಮಾಧ್ಯಮಗಳಲ್ಲಿ ಬರಬೇಕು. ಅಂತರ್ಜಾಲದ ನಡುವೆ ಒಬ್ಬ ಬರಹಗಾರ, ಈಗ ಜೇಡನು ಅವನೇ, ನೊಳವು ಅವನೇ, ಎರಡು ಕೂಡ, ನೊಣ ಕೂಡ ಅವನೇ, ಜೇಡನು ಅವನೇ. ಆ ರೀತಿಯಲ್ಲಿ ಅವನು ಸಿಕ್ಕಿ ಬೀಳ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಬರಹಗಾರ ಯಾವತ್ತಿಗೂ ತಾಳ್ಮೆಯಿಂದ ಇರಬೇಕು ಅಂತ ಅದೊಂದು ಧ್ಯಾನದ ಸ್ಥಿತಿ. ಯಾವತ್ತಿಗೂ ಅವಸರದಲ್ಲಿ ನನ್ನದೊಂದು ಪುಸ್ತಕ ಆಗಬೇಕು, ಅವಸರದಲ್ಲಿ ನಾನೊಬ್ಬಳು ಕವಿ ಅಂತ ಆಗ್ಬೇಕು, ಇಂಥದನ್ನೆಲ್ಲ ಮಾಡಿದ್ರೆ ಅಲ್ಲಿ ಅನುಭವ ಬರುವುದಿಲ್ಲ. ಬಹಳ ಅದೇ ದೊಡ್ಡ ಕಾದಂಬರಿಯನ್ನು ಓದುವ ತಾಳ್ಮೆಯೇ ಇಲ್ಲ. ನಾವು ಎಷ್ಟು ಓದಿದ್ದೇವೆ, ಇವತ್ತಿಗೂ ಬೇರೆ ಬೇರೆ ಓದಿದ ಕಾದಂಬರಿಗಳನ್ನೇ ಪುನಃ ಮತ್ತೆ ಓದ್ತೇವೆ ನಾವು, ಮತ್ತೆ ಆ ಒಳ್ಳೆಯ ಪುಸ್ತಕಗಳನ್ನು ನಾವು ಓದ್ತೇವೆ. ಈಗಿನ ನಾವು ಬರೆಯುವ ಕೃತಿಗಳನ್ನೇ ನೀವು ಗಮನಿಸಿದ್ರೆ, ಒಮ್ಮೆ ಓದಿದ್ದನ್ನು ಮತ್ತೊಮ್ಮೆ ಓದ್ಲಿಕ್ಕೆ ಯಾರು ಹೋಗ್ಲಿಕ್ಕಿಲ್ಲ. ಈಗ ನಾವು ಕಾರಂತರನ್ನು, ಕುವೆಂಪುವನ್ನು ಮತ್ತೆ ಓದ್ತೇವಲ್ಲ, ಅಂತಹ ಒಂದು ಕಾಲಾತೀತ ದೇಶಾತೀತ ಗುಣ ಉಂಟಲ್ಲ ಅದರಲ್ಲಿ, ಆ ಕೃತಿಗಳಲ್ಲಿ. ಅಷ್ಟು ಕಲಾತ್ಮಕವಾಗಿ ಬರೆಯುವವರು ಒಂದು ಹಿರಿ ಪರಂಪರೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಒಂದು ಮೌಲ್ಯಗಳು ಕುಸಿತಾ ಇವೆ, ಮತ್ತೆ ಸಾಹಿತಿಯ ಮೌಲ್ಯಗಳು ಕೂಡ
ಒಂದು ಸ್ಪರ್ಧಾತ್ಮಕ ಜಗತ್ತು ಶುರುವಾಗ್ತಾ ಇದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಎಲ್ಲವೂ ಸ್ಪರ್ಧೆ, ಯಾಂತ್ರಿಕ ಜಗತ್ತು. ಗೋಪಾಲಕೃಷ್ಣ ಅಡಿಗರು ಹೇಳ್ತಾರಲ್ಲ ಒಂದ್ ಕಡೆ, ನಮ್ಮ ಹಿಮಗಿರಿಯ ಕಂದರ ಅಂತ ಒಂದು ಕವನ ಸಂಕಲನದಲ್ಲಿ ಹೇಳ್ತಾರೆ. ಅವರು ಕವನದಲ್ಲಿ ಹೊಗೆ ಬೆಂಕಿ ಅಯ್ಯೋ ಹಾಳಾಗ ಉರಿಸೆಕೆ ತಾಪ, ಹೊರಗೆ ರಣರಣ ಬಿಸಿಲು ಒಳಗೆ ಮಾರಣ ಬೆಂಕಿ, ಮಲಗಿತ್ತು ಮನ ಚಿತೆಯ ಮೇಲೆ ಆಫೀಸಿನಲ್ಲಿ, ಭೂತ ಕನ್ನಡಿ ಬಿಸಿಲು ಕೋಲು ಚುಚ್ಚಿತು ತಲೆಯ, ಮಿದುಳು ಬಚ್ಚಲ ಹಂಡೆಯಲ್ಲಿ ಬೇಯುವ ಆಮೆ ಎದ್ದೆದ್ದು ಬಿದ್ದು ಒದ್ದಾಡುತ್ತಿತ್ತು, ಕಿಟಕಿಯಲ್ಲಿ ಬೆಂಕಿ ಹೊಳೆ ಹರಿದು ಕುರ್ಚಿಯ ಮೇಲೆ ಉರಿ ಕೆಂಡ, ಮೇಜು ಅಗ್ನಿಯ ಕುಂಡ, ಆಚೀಚೆ ಕುಳಿತು ಕಮರುವ ಕ್ಲರ್ಕ್ಗಳ ಸುತ್ತ ಕೆನ್ನೀಲಿ ಕೆನ್ನೀಲಿ ಜೋಲು ನಾಲೆಗೆ ಚಾಚಿ ಪಚ ಪಚ ಪಚ್ಚ, ಯುಗ ಯುಗದ ಫೈಲುಗಳನ್ನು ಹೇರಿದ ಕಬಾಟು ಬೆನ್ನೆಲುಬು ಕುಸಿದು ಕಿರುಗುಟ್ಟಿ, ಕಟ್ಟ ಕಟ ನಿಟಿನಿಟಿಲ್ ಬೊಂಬು ಮೂಳೆಯ ಗಂಟು. ಎಂತ ಉಂಟು ಮನುಷ್ಯನಲ್ಲಿ, ಬರೇ ಯಾಂತ್ರಿಕತೆ, ಆಫೀಸು ಕಚೇರಿ ಎಲ್ಲವೂ ಚಿತೆ. ಮೇಜು ಅಂತ ಹೇಳಿದ್ರೆ ಅದು ಚಿತೆ, ಬೆಂಕಿ, ಹೊರಗೂ ಬೆಂಕಿ ಒಳಗೂ ಬೆಂಕಿ. ಇಂತಹ ಸ್ಥಿತಿಯಲ್ಲಿ ನಾವು ಇವಾಗ ಇದ್ದೇವೆ. ಯಾಕಂತ ಹೇಳಿದ್ರೆ ಬದುಕು ಬದಲಾಗ್ತಾ ಇದೆ. ಎಷ್ಟು ಒಳಿತು ಇದೆ ಆಧುನಿಕತೆಯಿಂದ, ಅಷ್ಟೇ ಕೆಡುಕು ಇದೆ. ನಾವು ಒಳ್ಳೆಯದನ್ನು ಮಾತ್ರ ಸ್ವೀಕರಿಸುವ ಸ್ಥಿತಿಯಲ್ಲಿ ಇಲ್ಲ, ಎಲ್ಲವನ್ನೂ ನಾವು ಸ್ವೀಕರಿಸುವಂತಹ ಸ್ಥಿತಿಯಲ್ಲಿ ಇದ್ದೇವೆ ಇವಾಗ. ಎಷ್ಟು ಅಪರಾಧಗಳು ಹೆಚ್ಚುತ್ತಾ ಇವೆ, ಎಲ್ಲಿ ನೋಡಿದ್ರು ಕೊಲೆ, ರಸಮಯ ಗೊಳಿಸ್ಬೇಕು ಬದುಕನ್ನು ಅಂತ ಹೇಳ್ತೇವೆ ನಾವು ಮಾತಾಡುವಾಗ. ಎಲ್ಲ ಕಡೆ ರಕ್ತಮಯ ಆಗ್ತಾ ಇದೆ ಬದುಕು. ಹೀಗಿರುವಾಗ ಪ್ರಶ್ನೆ, ಯಾವುದನ್ನು ನಾನು ಆರಿಸ್ಲಿ? ಇವತ್ತು ಒಂದು ಚಳುವಳಿ ನಡೀತಾ ಇದೆ, ನಾನು ಹೋಗಿ ಅದರಲ್ಲಿ ನನ್ನ ಧ್ವನಿಯನ್ನು ಎತ್ತೇನೆ ಅಂತ ನಾನು ಯೋಚನೆ ಮಾಡ್ತೇನೆ. ಇವತ್ತಾಗ್ಲಿಲ್ಲ ನಾಳೆ ಹೋಗ್ತೇನೆ, ಆ ಚಳುವಳಿಯಲ್ಲಿ ಭಾಗವಹಿಸ್ತೇನೆ ಅಂತ. ನಾಳೆ ಆ ಚಳುವಳಿ ಇರುವುದಿಲ್ಲ, ಇನ್ನೊಂದು ಚಳುವಳಿ ಹುಟ್ಟುಕೊಳ್ತಾ ಇರ್ತದೆ. ಯಾಕಂದ್ರೆ ನೀವು ಸ್ವಾತಂತ್ರ್ಯ ಹೋರಾಟದ ಚಳುವಳಿ ಒಂದು ದೀರ್ಘ ಚಳುವಳಿಯಲ್ಲಿ ದೀರ್ಘವಾಗಿ ಅದರ ಭಾಗವಾಗಿಯೇ ಕವಿತೆಗಳು ಹುಟ್ಟಿದ್ದನ್ನು ನಾವು, ಕೃತಿಗಳು ಹುಟ್ಟಿವೆ. ವಚನ ಚಳುವಳಿಯ ಭಾಗವಾಗಿಯೇ ವಚನಗಳು ಒಂದು ದೀರ್ಘ ಕಾಲದವರೆಗೆ ಹುಟ್ಟಿದ್ದು ನೋಡಿದ್ದೇವೆ ನಾವು. ಈಗ ಎಷ್ಟು ಚಳುವಳಿಗಳು ಇವತ್ತು ಹುಟ್ಟುತ್ತವೆ, ನಾಳೆ ಸಾಯ್ತವೆ. ಯಾಕಂದ್ರೆ ಅಷ್ಟು ಅಪರಾಧಗಳು ಜಾಸ್ತಿ ಆಗಿವೆ. ಪ್ರತಿಯೊಂದಕ್ಕೂ ಧ್ವನಿ ಎತ್ತುವಂತಹ ಸಂದರ್ಭದಲ್ಲಿ ನಾವು ಬಂದು ನಿಂತಿದ್ದೇವೆ. ನಂಬಿಕೆಯನ್ನೇ, ಒಂದು ಮನುಷ್ಯ ಆಚೆ ಮನೆಯಲ್ಲಿ ಯಾರಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಫೇಸ್ಬುಕ್ ಅಲ್ಲಿ 5,000 ಮಂದಿ ಇರ್ತಾರೆ, ಆಚೆ ಮನೆಯಲ್ಲಿ ಬದುಕುವವನ ಹೆಸರೇ ಗೊತ್ತಿರುವುದಿಲ್ಲ ನಮಗೆ. ಮಾನವೀಯ ಸಂಬಂಧಗಳೇ ಇವಾಗ ದೂರ ಆಗ್ತಾ ಇರುವ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಒಬ್ಬ ಮನುಷ್ಯನನ್ನು ಹೃದಯವನ್ನು ತಟ್ಟುವ ಹಾಗೆ ನಾನು ಹೇಗೆ ಬರೀಲಿ, ಯಾವ ವಿಷಯವನ್ನು ತಕೊಂಡು ಬರೀಲಿ? ಹಿಂದೆ ಆಯ್ಕೆ ಕಮ್ಮಿ ಇತ್ತು. ಬರೇ ಬಡತನ, ಹಸಿವು, ಶೋಷಣೆ ಇವುಗಳು ಒಂದು ಈಗಲೂ ಇರುವಂತಹದ್ದು, ಹಿಂದೆ ಇರುವಂತಹ ಅದರ ಬಗ್ಗೆ ಮಾತ್ರ. ಇವಾಗ ಇರುವಂತಹ ಹಿಂಸೆಗಳೆಷ್ಟು, ಅನ್ಯಾಯಗಳೆಷ್ಟು, ಕ್ರೌರ್ಯ, ಅತ್ಯಾಚಾರ ಎಷ್ಟು, ಇವುಗಳು ಎಲ್ಲದರ ಕುರಿತು, ಯಾವುದರ ಕುರಿತು ನಾನು ಬರೀಲಿ, ಯಾವುದರ ಕುರಿತು ನಾನು ಧ್ವನಿ ಎತ್ತಲಿ? ಇದೊಂದು ಬಹಳ ಪ್ರಶ್ನೆ, ಇದು ಬಹಳ ದೊಡ್ಡ ಪ್ರಶ್ನೆ. ಈಗ ಸಾಹಿತ್ಯಕ್ಕೆ ಹೋರಾಟವನ್ನ ಮುನ್ನಡೆಸುವಂತಹ ಶಕ್ತಿ ಇಲ್ಲ ಅಂತ ಹೇಳ್ತೀರಾ? ಹೋರಾಟ ಕೆಲವರ ಕೃತಿಗಳಿಗೆ ಇವೆ, ಹೌದು. ಕೆಲವರು ಸಮಾಜದಲ್ಲಿ ಬದಲಾವಣೆ ಅಂದ್ರೆ ರಾಶಿ ಮಂದಿ ಬರೀತಾರೆ, ಆದ್ರೆ ಮಾರ್ಗ ತೋರುವವ ಒಬ್ಬನೇ. ರಾಶಿ ಮಂದಿ ಬರೆದ್ರು, ಗೋಪಾಲಕೃಷ್ಣ ಅಡಿಗರು ದಾರಿ ತೋರಿದ್ರು, ಒಬ್ಬ ಮಾರ್ಗದರ್ಶಕ ಬೇಕಲ್ಲ. ಪಂಪ ದಾರಿ ತೋರಿದ, ಹರಿಹರ ದಾರಿ, ಸ್ವತಂತ್ರ ದಾರಿಯನ್ನು ತೋರಿಸಿದ ನಡುಗನ್ನಡ ಕಾಲದಲ್ಲಿ. ರಾಜಪ್ರಭುತ್ವ ಬೇಡ ನನ್ಗೆ, ರಾಜ ಬೇಡ, ನರಸಿಂಹ ಬಲ್ಲಾಳನ ಆಸ್ಥಾನ ಬಿಟ್ಟ, ಸೀದಾ ಹಂಪೆಗೆ ಬಂದು ಬಿಟ್ಟ. ಹಂಪೆಯಲ್ಲಿ ಮನುಷ್ಯರನ್ನು ತನಗಿಂದ್ರ ಚಂದ್ರ ದದೀಚಿ ಕರ್ಣನೆಂದು ನೆನೆದು ಕೇಳಬೇಡಲವೋ ಮಾನವನ, ನೆನೆವಡೆ ನೆನೆ ಕಡು ಬೆಂಪಿನ ಸೊಂಪಿನ ಹಂಪೆ ಆಳ್ದ ನಮ್ಮ ಅಂತ. ನೆನಿತಿಯಾ ಈಶ್ವರನನ್ನು ನೆನೆ, ಮನುಷ್ಯನನ್ನು ರಾಜನನ್ನು ಹೊಗಳಬೇಡ ಅಂತ ಹೇಳಿದ, ಒಂದು ಮಾರ್ಗ ಹಾಕಿಕೊಟ್ಟ. ಅದೇ ರೀತಿಯಲ್ಲಿ ನವೋದಯ ಕಾಲದಲ್ಲಿ ನವೋದಯ ಪೂರ್ವದಲ್ಲಿ ಪಂಜೆಯವರು ಹಾಕಿಕೊಟ್ರು. ಎಲ್ಲದಕ್ಕೂ ಅವರು ಎಲ್ಲಾ ಪ್ರಕಾರಗಳನ್ನು, ನಮ್ಮ ಇಂಗ್ಲಿಷ್ ಶಿಕ್ಷಣದ ಒಂದು ಪ್ರಭಾವದಿಂದಾಗಿ ಅಲ್ಲಿಯ ಕೃತಿಗಳನ್ನು ಓದಿದವರು ಇಲ್ಲಿಗೂ ಬರಬೇಕು ಅಂತ ಹೇಳಿ ಅವರು ಬಹಳಷ್ಟು ಪ್ರಕಾರಗಳಲ್ಲಿ ಬರೆದ್ರು. ಮೊದಲಿಗರಾದ್ರು, ಮುಂಗೋಳಿ ಅಂತ ಅನಿಸಿಕೊಂಡ್ರು. ಆಮೇಲೆ BM ಶ್ರೀ ಅವರು ಇಂಗ್ಲಿಷ್ ಗೀತಗಳ ಮೂಲಕ, ಗದಾಯುದ್ಧಂ, ಅಶ್ವತ್ಥಾಮನ್ ಈ ಕೃತಿಗಳ ಮೂಲಕ ಅವರು ಮಾರ್ಗವನ್ನು ತೋರಿದ್ರು. ಎಷ್ಟು ಮುಂದೆ 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 ನಮ್ಗೆ ಒಬ್ಬೊಬ್ಬರೇ ಮಾರ್ಗದರ್ಶಕರು ಸಿಗುವುದು. ಅಥವಾ ಆ ಕಾಲದಲ್ಲಿ ಕೆಲವು ಕವಿಗಳು, ಎಷ್ಟೇ ಮಂದಿ ಬರೀಲಿ, ನಾವು ರಾಶಿ ಮಂದಿ ಬರಿತೇವೆ ನಾವು, ಆದ್ರೆ ರಾಶಿ ಮಂದಿ ಬರೆದದ್ರಲ್ಲಿ ಸತ್ವ ಇರುವುದಿಲ್ಲ. ಯಾರೋ ಒಬ್ಬ ಅಲ್ಲಿ ಅವನೊಂದು ದಾರಿ ತೋರಿಸ್ತಾನೆ, ಹೀಗೆ ಬರಿ ಅಂತ ಹೇಳಿ. ಹಾಗಾದ್ರೆ ಈಗಲೂ ಕೂಡ ಹೋರಾಟದ ಕಿಚ್ಚನ್ನ ಸಾಹಿತ್ಯಕ್ಕೆ ಹಚ್ಚಿಸಲು ಶಕ್ತಿ ಇದೆಯಾ? ಖಂಡಿತ ಇದೆ. ಬದಲಾವಣೆಯನ್ನ ಸಾಹಿತ್ಯಕ್ಕೆ ತರುವಂತ ಖಂಡಿತ ಇದೆ, ಖಂಡಿತ. ಮನುಷ್ಯ ಆದ್ರೆ ಓದುವ ಒಂದು ಅಭ್ಯಾಸ ಕಮ್ಮಿ ಆಗ್ತಾ ಇದೆ ಇವಾಗ.
ಯಾಕಂದ್ರೆ ಓದುವವರು ಇದ್ರೆ ಪ್ರಭಾವ ಖಂಡಿತ ಬೀಳ್ತದೆ. ಈಗ ಇತ್ತೀಚೆಗೆ ಏನಾಗ್ತಾ ಇದೆ, ಓದುವ ತಾಳ್ಮೆ ಇಲ್ಲ, ಬರೇ ಹೌದು ನಮ್ಗೆ ಏನು ನಾವು ಯೋಚಿಸುವ ಶಕ್ತಿಯನ್ನೇ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ನಾವು ಯೋಚಿಸುವ ಶಕ್ತಿ ಎಲ್ಲಿ ಉಂಟು ಇವಾಗ? ಎಲ್ಲರೂ ಅದರಲ್ಲೇ ಹುಡುಕುದಲ್ವಾ, ನೇರವಾಗಿ ಅವರಿಗೆ ಸಿಕ್ಕಿದ್ರೆ ಸರಿ, ಕೂಡ್ಲೆ ಪಟ್ಪಟ್ಟ ಆಗ್ಬೇಕು. ಅಂತಹ ಯುಗದಲ್ಲಿ ನಾವು ಓದುವವರು ಸಿಗ್ಲಿ ಅಂತ ಹೇಳಿ ಕೆಲವರು ಸಿಗ್ತಾರೆ. ತುಂಬಾ ಪ್ರೀತಿಯಿಂದ ಓದುವವರು ಬಹಳಷ್ಟು ಮಂದಿ ಇದ್ದಾರೆ. ಅಂತವರು ಅವರು ಏನು ಒಂದು ದಾರಿಯಲ್ಲಿ, ಒಳ್ಳೆಯ ದಾರಿಯಲ್ಲಿ ನಡೀತಾ ಇರ್ತಾರೆ. ಅಂತಃಕರಣ ಮಿಡಿತ ಎಲ್ಲವೂ ಅವರಲ್ಲಿ ಇರ್ತದೆ. ಯಾರು ಕಲೆಯನ್ನು ಪ್ರೀತಿಸ್ತಾರೆ, ನಿಜವಾಗಿಯೂ ಕಲಾತ್ಮಕವಾಗಿ ಪ್ರೀತಿಸ್ತಾರೆ, ಕಲಾತ್ಮಕ ದೃಷ್ಟಿಯಿಂದ ನೋಡ್ತಾರೆ. ಈಗ ನಾವೊಂದು ಫೋಟೋ ತೆಗೆಯುವಾಗಲೂ ನೀವು ನೋಡಿದ್ರೆ ನೇರವಾಗಿ ಫೋಟೋ ಒಂದು ತೆಗಿಬಹುದು ನಾವು, ಅದು ಕಲಾತ್ಮಕತೆ ಅಂತ ಹೇಳುವುದಿಲ್ಲ. ನಾವು ಪ್ರತಿಮೆಗಳ ಮೂಲಕ ಆಚೆ ಕಡೆಯಿಂದ, ಆಚೆ ಮಗ್ಗುಲಿನಿಂದ ನೋಡಿದ್ರೆ ಒಂದು ತರ, ಈಚೆ ಮಗ್ಗುಲಿನಿಂದ ನೋಡಿದ್ರೆ ಇನ್ನೊಂದು ತರ. ಒಂದು ಮೂರ್ತಿಯನ್ನು ಬೆಳದಿಂಗಳ ರಾತ್ರಿಯಲ್ಲಿ ನೋಡಿದ್ರೆ ಒಂದು ತರ, ಅದಕ್ಕೆ ಅಲಂಕಾರ ಮಾಡಿ ನೋಡಿದ್ರೆ ಒಂದು ತರ, ಅಲಂಕಾರ ತೆಗೆದು ನೋಡಿದ್ರೆ, ಬೋಳು ನೋಡಿದ್ರೆ ಒಂದು ತರ, ಅದರ ಚಂದವೇ ಬೇರೆ. ಅಂತಹ ಒಂದು ಬೇರೆ ಬೇರೆ ಮಗ್ಗುಲಿನಿಂದ ನೋಡುವ ದೃಷ್ಟಿಕೋನ ಇರುವಂತವರು ಬಹಳಷ್ಟು ಮಂದಿ ಇದ್ದಾರೆ. ಇನ್ನು ಕೆಲವರು ದಿಢೀರ್ ನಾವು ಕವಿ ಆಗಬೇಕು ಅಂತ ಅವಸರದಲ್ಲಿ ಎಲ್ಲ ಅವಸರದ ಪ್ರಸವಗಳು, ತಿಂಗಳು ಆಗುವ ಮೊದಲೇ ಹುಟ್ಟುವಂತಹ ಕೃತಿಗಳು ಬಹಳಷ್ಟು ಇವೆ. ಮತ್ತೆ ಚಿಕ್ಕ ಕಥೆಗಳೇ ಈಗ ಹೆಚ್ಚು ಓದುವಂಥದ್ದು. ಕಾದಂಬರಿ ಓದ್ಲಿಕ್ಕೆ ವ್ಯವಧಾನ ಇಲ್ಲ, ಯಾಕಂದ್ರೆ ಜೀವನ ಕೂಡ ಹಾಗೆ ಯಾಂತ್ರಿಕ ಆಗ್ತಾ ಇದೆ. ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸಕ್ಕೆ ಹೋಗ್ಬೇಕು, ದುಡಿಮೆ, ಇದರ ಮಧ್ಯದಲ್ಲಿ ಓದುದೇನು, ನಾಟಕ ನೋಡುದೇನು, ಹೀಗೆ ಬದುಕು ಹಣದ ಹಿಂದೆ ಹೋದ ಹಾಗೆ. ಹಿಂದೆ ನಾವು ನವಿಲುಗರಿಯನ್ನು ಪುಸ್ತಕದೊಳಗೆ ಇಟ್ಟು ಮರಿ ಹಾಕಿತ ನೋಡ್ತಿದ್ದೆವು. ಈಗ 2,000 ರೂಪಾಯಿ ನೋಟ್ ಇಟ್ಟು ಮರಿ ಹಾಕಿತ ನೋಡುವಂತಹ ಕಾಲದಲ್ಲಿ ಇದ್ದೇವೆ. ಹಣದ ಹಿಂದೆ ಹೋದ್ರೆ ಉಂಟಲ್ಲ, ನಮ್ಗೆ ಪುಸ್ತಕ ಬರೆಯುವುದರಿಂದ ನಿನ್ಗೆ ಎಷ್ಟು ದುಡ್ಡು ಸಿಕ್ಕಿತು ಅಂತ ಕೇಳ್ತಾರೆ ಕೆಲವರು. ಅದರಲ್ಲಿ ನಿಜವಾಗಿ ದುಡ್ಡು ಸಿಗುವುದಿಲ್ಲ, ಆದ್ರೆ ಅದರಲ್ಲಿ ಸಿಗುವ ಆತ್ಮತೃಪ್ತಿ ಅದಕ್ಕೆ ಅಳತೆಗೋಲಿಲ್ಲ, ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಲೆಯಿಂದ ಸಿಗುವಂತಹ ಖುಷಿ ಅದನ್ನು ಕೆಲವರು ಅದರ ಬಗ್ಗೆ ಒಲವಿದ್ದವರು ಇದ್ದಾರೆ ಎನ್ನುವುದು. ತಂತ್ರಜ್ಞಾನ ಓದುಗರನ್ನ ಕಮ್ಮಿ ಮಾಡ್ತಿಲ್ಲ, ಹಣದ ಉತ್ಪಾದನೆಯನ್ನ ಮಾಡೋದಕ್ಕೆ, ಹಣದ ಉತ್ಪಾದನೆ, ಹಣ ಅಂತ ನಾವು ಹೋದದ್ರಿಂದಲೇ ಈಗ ಕೈಗಾರಿಕಾ ಕ್ರಾಂತಿ ಆಯಿತು, ಕಾರ್ಖಾನೆಗಳು, ಇದೆಲ್ಲ ಇದರ ವಿರೋಧಿ ಅಲ್ಲ ನಾನು. ಆದ್ರೆ ನಮ್ಮ ಬದುಕು ಅದೇ ಮುಖ್ಯ ಅಂತ ಹೇಳ್ತಾ ನಾವು ನಮ್ಮ ಬದುಕಿನಲ್ಲಿ ಒಂದು ಕ್ಷಣ ನಾವು ಓದ್ಲಿಕ್ಕೆ ಅದನ್ನು ವಿನಿಯೋಗಿಸುವುದಿಲ್ಲ. ಇರುವ ಸಮಯದಲ್ಲೆಲ್ಲ ನಮ್ಮ ಭೋಗಮಯ ಜೀವನದ ಕಡೆಗೆ ಗಮನ ಕೊಟ್ರೆ ಇನ್ನೊಂದು ಮುಖ ಇದೆ ನಮ್ಗೆ ಎನ್ನುವುದನ್ನು ನಾವು ಮರ್ತರೆ ಅಲ್ಲಿಗೆ ಸಮಸ್ಯೆಗಳೇ. ಈಗಿನ ಡಿಜಿಟಲ್ ಯುಗದಲ್ಲಿ ನಮ್ಮ ಹೊಸ ಪೀಳಿಗೆಯ ಲೇಖಕರು ಅಥವಾ ಯುವ ಉತ್ಸಾಹ ಸಾಹಿತ್ಯಾಸಕ್ತರಿಗೆ ತಾವು ನೀಡುವ ಒಂದು ಸಲಹೆ ಕೊಡುವಷ್ಟು ದೊಡ್ಡವಳಲ್ಲ ನಾನು. ಆದರೂ ನನ್ನ ಅನಿಸಿಕೆ, ನಾನು ನನ್ನ ತರಗತಿಯಲ್ಲೇ ಆಗಲಿ ನನ್ನ ವಿದ್ಯಾರ್ಥಿಗಳಿಗೆ, ನನ್ನ ಮಕ್ಕಳಿಗೆ ಹೇಳುವಂಥದ್ದು, ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ ಅಂತ. ಮುಖ್ಯ ಬದುಕಿನಲ್ಲಿ ಒಂದು ಸೂರ್ಯನನ್ನು ನೋಡಿದರೆ, ಒಂದು ಬೇಂದ್ರೆ ಅವರು ಹೂತಾದ ಹುಣಸಿಯ ಚಿಗುರು, ಮದರಂಗಿ ಬಣ್ಣದ ಉಗುರು, ರುಚಿಗೆ ಹುಳಿ ಒಗರು ಅಂತ ಹೇಳ್ತಾರಲ್ಲ, ಒಂದು ಹುಣಸೆ ಮರ ಹೂ ಬಿಟ್ಟು ಅದನ್ನು ನೋಡಿ ಸ್ಪಂದಿಸುವ ಅಷ್ಟು ಹೃದಯ ಒಂದು ಮನಸ್ಸು ಉಂಟಲ್ಲ, ಅಂಥದ್ದನ್ನು ನೀವು ಬೆಳೆಸ್ಕೊಳ್ಳಿ. ಚಂದ ಜೀವನವನ್ನು ನಾವು ಪ್ರೀತಿ ಮಾಡಬೇಕಾದ್ರೆ ಜೀವನದಲ್ಲಿ ಸೌಂದರ್ಯ ಪ್ರಜ್ಞೆ ಇರಬೇಕು, ಇಲ್ಲದ್ರೆ ಜೀವನ ನೀರಸ ಕಾಣ್ತದೆ. ಯಾವಾಗಲೂ ಯಂತ್ರದ ಹಾಗೆ ದುಡಿತಾ ಇದ್ರೆ, ಸೌಂದರ್ಯ ಪ್ರಜ್ಞೆ ಇಲ್ಲದಿದ್ರೆ ಮನುಷ್ಯನಿಗೆ ಬಹಳ ಕಷ್ಟ. ಅದರಿಂದಾಗಿ ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿ ಮತ್ತು ಜೀವನಕ್ಕೆ ಬೆನ್ನು ಹಾಕಬೇಡಿ ಅಂತ ಹೇಳುವಂಥದ್ದು. ಜೀವನ ಎಂಥದೇ ಕಷ್ಟ ಬರಲಿ, 1000 ಮುಳ್ಳಿರಲಿ ಒಂದಾರೆ ಹೂ, 1000 ಮುಳ್ಳಿರಲಿ ಆದರೂ ಅದರಲ್ಲಿ ಒಂದಾರೆ ಹೂವಿರಲಿ ಶಿವನೇ ಅಂತ ಹೇಳಿ ಕಂಬಾರರು ಹೇಳ್ತಾರಲ್ಲ, ಚಂದ್ರಶೇಖರ್ ಕಂಬಾರರು. 1000 ಮುಳ್ಳಿದ್ರು ಅದರಲ್ಲಿ ಒಂದು ಹೂ ಇರ್ತದೆ. ಎಷ್ಟೇ ಬಾಗಿಲುಗಳು ಮುಚ್ಚಿದ್ರು ಯಾವುದಾದ್ರೂ ಒಂದು ಬೆಳಕಿನ ಬಾಗಿಲು ತೆರೆದುಕೊಳ್ತದೆ. ಅದರಿಂದಾಗಿ ಜೀವನಕ್ಕೆ ಬೆನ್ನು ಹಾಕಿ ಓಡಬೇಡಿ. ಜೀವನ ಪ್ರೇಮ, ಜೀವನದ ಬಗ್ಗೆ ಪ್ರೀತಿ ಬರಬೇಕು ಅಂತ ಆದ್ರೆ ನಾವು ಜೀವನವನ್ನು ಪ್ರೀತಿಸಬೇಕು, ಸೌಂದರ್ಯ ಪ್ರಜ್ಞೆ ಇರಲೇಬೇಕು, ಮತ್ತೆ ಓದುವುದು ಮುಖ್ಯ ಅಂತ ಹೇಳಿ. ಈಗಿನ ವಿದ್ಯಾರ್ಥಿಗಳು, ಮಕ್ಕಳು ಕೆಲವರು ಇರ್ತಾರೆ ಪುಸ್ತಕದೊಳಗೆ ಕತೆ ಪುಸ್ತಕ ಇಟ್ಕೊಂಡು ಓದುವವರು ಇದ್ದಾರೆ, ಇಲ್ಲ ಅಂತಲ್ಲ, ಆದ್ರೆ ಅದು ಕಮ್ಮಿ ಆಗ್ತಾ ಇದೆ ಆ ಸಂಖ್ಯೆ. ಆದ್ರಿಂದಾಗಿ ಒಳ್ಳೆ ಕೃತಿಗಳನ್ನು ನೀವು ಓದಿದ್ರಿಂದ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಉಂಟಲ್ಲ ಗಾದೆ, ಆ ರೀತಿಯಲ್ಲಿ ಬದುಕನ್ನು ನಾವು, ಮತ್ತೆ ಮಾನವೀಯವಾದ ಹೃದಯ, ಬರೇ ಅಂಕ ಅಲ್ಲ, ಯಾವತ್ತಿಗೂ ಅಂಕ ಮುಖ್ಯ ಅಲ್ಲ. ಬರೀ ಬೌದ್ಧಿಕವಾಗಿ ನಾವು ಇವಾಗ ಮಾವಿನ ಹಣ್ಣನ್ನು ನಾವು ಇಂಜೆಕ್ಟ್ ಮಾಡಿ ಕಾಯಿಯನ್ನು ಹಣ್ಣು ಮಾಡಿದ ಹಾಗೆ
ಬರೇ ಒಂದು ಪಕ್ವವಾಗುವ ಮೊದಲೇ ಎಳೆ ವಯಸ್ಸಿನಲ್ಲಿಯೇ ಹಣ್ಣಾಗ್ಲಿ ಅಂತ ಹೇಳಿ ನಾವು ಅವರನ್ನು ಬೌದ್ಧಿಕವಾಗಿ ಹಿಂಸಿಸುವುದು ಬಹಳ ತಪ್ಪು ಅಂತ ನನ್ನ ಅನಿಸಿಕೆ. ಅವರ ಮುಗ್ಧತೆ ಎಲ್ಲ ನಾಶ ಆಗಿ ಬಿಡ್ತದೆ. ಹೌದು, ರೇಸ್ ಅಲ್ಲಿ ಉಂಟು ಜೀವನ, ಕಾಂಪಿಟೇಷನ್. ಸೋಲಿಕ್ಕೆ ಕಲಿಯಿರಿ ಹೇಳುದು, ಸೋಲ್ಬೇಕು. ಮಗು ಬೀಳ್ತದೆ, ಬಿದ್ದ ಕೂಡಲೇ ಅದು ಸೋತೆ ಅಂತ ಹೇಳಿ ಅದು ನಡೆಯುವುದನ್ನೇ ನಿಲ್ಲಿಸುವುದಿಲ್ಲ, ನಡಿಲಿಕ್ಕೆ ಕಲಿತದಲ್ಲ ಅದು. ಆ ರೀತಿಯಲ್ಲಿ ಸೋಲಿಕ್ಕೆ ನಾವು ಹೇಳಿಕೊಡ್ಬೇಕು ಮೊದ್ಲಿನಿಂದಲೂ ಅಂತ ಹೇಳಿ ನನ್ನ ಅನಿಸಿಕೆ. ಅದರಿಂದ ಹೌದು, ಯಾವುದಕ್ಕೂ ಚಿಂತೆ ಮಾಡ್ಕೊಳ್ಲಿಕ್ಕಿಲ್ಲ ಸೋತೆ ಅಂತ ಹೇಳಿ. ಯಾಕಂದ್ರೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳಿ, ಅದಕ್ಕೋಸ್ಕರ ಓದಿ 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 ಇಂಥ ಪುಸ್ತಕಗಳನ್ನು ಓದಿ ತಿರ್ಗಾಡಿ ಮನುಷ್ಯ ಸಂಬಂಧಗಳನ್ನು ಹತ್ತಿರದಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳಿ. ಮೇಡಮ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಡಾಕ್ಟರ್ ಕಾತ್ಯಾಯನಿ ಕುಂಜಿಬೆಟ್ಟು ಯಾರು? ಸಾವಿರಾರು ವರ್ಷಗಳಿಂದ ಮಣ್ಣಲ್ಲಿ ಬೇರೂರಿ, ಆಳವಾಗಿ ಬೇರೂರಿ ಮಹಾವೃಕ್ಷ ಒಂದು ಬೆಳೆದಿದೆ, ಸಾಹಿತ್ಯ ವೃಕ್ಷ. ಅದರ ಎಲ್ಲೋ ಒಂದು ಮರೆಯಲ್ಲಿ ಬೇರೆ ಬೇರೆ ಸಾಹಿತಿಗಳ ಒಂದು ಸತ್ವವನ್ನು ಹೀರಿಕೊಂಡು ಹುಟ್ಟಿಕೊಂಡ ಪುಟ್ಟ ಚಿಗುರು ನಾನು ಅಷ್ಟೇ. ಮತ್ತೆ ಯಾವುದೂ ನನ್ನದಲ್ಲ, ಎಲ್ಲವೂ ಬಳುವಳಿ ಅಷ್ಟೇ, ಉಡುಗೊರೆ ಅವರ ಓದಿನಿಂದ, ನನ್ನ ಪರಂಪರೆಯ, ನನ್ನ ಅಜ್ಜಿ ಪರಂಪರೆಯಿಂದ, ಹಿಂದಿನ ಕಾಲದಿಂದಲೂ, ಯಾರು ಅಂತ ಹೆಸರಿಸ್ಲಿಕ್ಕೆ ಆಗೋದಿಲ್ಲ, ಅಲ್ಲಿಂದ ಮುಂದುವರಿದುಕೊಂಡು ಬಂದಂತಹ ಒಂದು ಮನಸ್ಥಿತಿಯ, ಅಂತಃಕರಣದ ಅದರ ಒಂದು ಭಾಗ, ಸಣ್ಣ ಪುಟ್ಟ ಭಾಗ ಅಂತ ಹೇಳಿ ನನ್ನ ಅನಿಸಿಕೆ. ಪುಟ್ಟ ಚಿಗುರು ಅಷ್ಟೇ. ತುಂಬಾ ಧನ್ಯವಾದಗಳು ಮೇಡಮ್, ತಮ್ಮ ಅಮೂಲ್ಯ ಸಮಯ ಹಾಗೂ ಆಸಕ್ತಿದಾಯಕ ಚಿಂತನೆಗಳಿಗೆ. ಧನ್ಯವಾದಗಳು. ನಮ್ಮ ಪ್ರೇಕ್ಷಕರು ಈ ಸಂವಾದದಿಂದ ನಿಜಕ್ಕೂ ಪ್ರೇರಣೆ ಪಡೆದಿರುತ್ತಾರೆ ಎನ್ನುವ ಭರವಸೆ ನಮ್ಮದು. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯ ತನಕ ನಾನು ನಿಮಗೆ ವಿದಾಯವನ್ನು ಹೇಳುತ್ತೇನೆ. ಧನ್ಯವಾದಗಳು.